ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸ್ನೇಹವರೇ ಏನ್ಲಾದವ್ರೆ ಬತ್ತಿದಾಗ ಎಂಡ್ರನ್ ಕೂಗ್ತಿದ್ಯಾ? ಇಲ್ಲ ಜಿ ಅವರು ಗದ್ದೆ ಹತ್ರ ಊಟ ಎತ್ಕೊಂಬತ್ತೀನಿ ಅಂತ ಹೇಳಿದ್ರು. ಊಟದ ಹೊತ್ತೆ ಮುಗ್ದೋಯ್ತು, ಅವ್ರಂತೂ ಪತ್ತೆ ಇಲ್ಲ. ಅಯ್ಯ ನಾನು ನೋಡ್ತಾನೆ ಇವ್ನಿ ಮನೇಲಿ ಆಗ್ಲಿದ್ದ ಕಾಣ್ತಾನೆ ಇಲ್ಲ. ಅವ ಇಲ್ಲಿ ಬಂಗಾರ ಪುಟ್ಟಕ್ಕನ ಜೊತೆ ಸುಮ್ಮನ್ ಗಂಡ್ ನೋಡೋರಲ್ಲ ಅವ್ರ ಮನೆಗೆ ಹೋಗೋಳೆ. ನಿಮ್ಮಪ್ಪಯ್ಯ ಪಂಚಾಯಿತಿ ಕಚೇರಿಗೆ ಹೋಗೋವ್ರೆ. ಅಂದ್ರೆ ಮನೆನಾಗೆ ನೀನ್ ಒಬ್ಳೇ ಇದೆಯಾ? ಇಲ್ಲಪ್ಪ, ನನ್ ಜೊತೆ ಈ ಮೊಬೈಲ್ ಐತೆ. ಅಜ್ಜಿ ನೀನ್ ತಮಾಷೆ ಮಾಡಬೇಡ. ಸ್ನೇಹ ಎಲ್ಲವ್ರ ಅದನ್ನ ಮೊದ್ಲು ಹೇಳು. ಗೊತ್ತಿಲ್ಲ ಅಂತ ಹೇಳೋದ್ನಲ್ಲ ದೊರೆ, ಮೇಲೇನಾರ ಅವಳೇನಪ್ಪ, ನಾನ್ ನೋಡ್ಲಿಲ್ಲ. ಸ್ನೇಹವರೇ ಸ್ನೇಹವರೇ ಅಜ್ಜಿ ಅಲ್ಲೂ ಯಾರಿಲ್ಲ. ಹಂಗಾರೆ ನಿಮ್ಮ ಅವನ ಜೊತೆ ಹೋಗಿರ್ಬೇಕು. ನಿನಗಂತೂ ಈ ಮೊಬೈಲ್ನಾಗ ಆಟ ಸಿಕ್ಕಿದ್ದು ಮನೆನಾಗ ಯಾರವ್ರೆ ಎಲ್ಲೋಯ್ತಾರ ಏನು ಬೇಕಾಗಿಲ್ಲ ಅಲ್ವಾ? ಆಯ್ ನಂಗೆ ಯಾಕ್ಲ ಬೈತ್ಯಾ? ನಿನ್ನೇನ್ರು ಹೇಳ್ದೆ ಕೇಳ್ದೆ ಹೋದ್ರೆ ನಂಗೆ ಹೆಂಗ್ ತಿಳಿತೈತೆ? ಸರಿ ಬಿಡು, ಅವಂಗ್ ಫೋನ್ ಮಾಡ್ತೀನಿ. ನಿನ್ನೆಂಡ್ರಿಗೆ ಮಾಡುವ. ಮಾಡ್ದೆ ಅಜ್ಜಿ, ತೆಗಿತಾ ಇಲ್ಲ. ಇತ್ತೀಚೆಗೆ ಯಾಕೋ ಸಾನೆ ಬದಲಾಗ್ಬಿಟ್ಟವ್ರೆ. ಏಳ್ ಮಗ. ಅವ ಎಲ್ಲಿದ್ಯವ? ಇಲ್ಲೇ ಪುಟ್ಟಕ್ಕನ ಜೊತೆಯಾಗಿ ಬಂದೀನಿ. ಯಾಕೆ? ನಿನ್ ಜೊತೆ ಸ್ನೇಹವ್ರು ಬಂದವರ? ಎಲ್ರು ಒಟ್ಟಿಗೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ರೆ ಅಜ್ಜಿ ನೋಡ್ಕೊಳ್ಳೋರು ಯಾರು? ಸ್ನೇಹ ಅಲ್ಲೇ ಮನೆಯಾಗ ಅವಳೆ. ಯಾಕೆ ಇಲ್ವೇ? ಇಲ್ಲವಾ, ಅದು ನಾನು ಆಚೆ ಇದ್ದೆ, ಮನೆಗೆ ಹೋಗ್ಬಿಟ್ಟು ನೋಡ್ತೀನಿ ಬಿಡು. ಹೊರಗಡೆ ಇದ್ದೀನಿ ಅಂತ ಯಾಕೆ ಹೇಳ್ದೆ ದೊರೆ? ಅಜ್ಜಿ ಸ್ನೇಹವ್ರು ಅಲ್ಲೂ ಇಲ್ವಂತೆ. ನಿನ್ ಮನೆನಾಗೂ ಇಲ್ಲ ಅಂತ ಗೊತ್ತಾದ್ರೆ ಗಾಬರಿ ಹಾಕಿಲ್ವೇ? ಅದಕ್ಕೆ ಸುಳ್ಳು ಹೇಳ್ದೆ. ಅವಳ ಅಪ್ಪ ಏನ್ ಮಾತಾಡ್ಸಕ್ಕೆ ಪುಟ್ಟಕ್ಕನ ಮನೆಗೆ ಹೋಗೋಳ ಏನೋ? ಫೋನ್ ಮಾಡಿ ಕೇಳು. ಇರು, ಸಾನವ್ರಿಗೆ ಫೋನ್ ಮಾಡ್ತೀನಿ. ಸಾನವ್ರ, ಸ್ನೇಹವ್ರ ಏನ ಬಂದಿದ್ರಾ? ಇಲ್ಲ ಕಟ್ಟಿಯವ್ರೆ, ಯಾಕೆ ಸ್ನೇಹ ಮನೆನಾಗಿಲ್ವೇ? ಅಲ್ಲ, ಅದು ಅಪ್ಪಯ್ಯನ ನೋಡ್ಬೇಕು ಅಂತ ಹೋಯ್ತೀನಿ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಮನೇಲಿ ಬೇರೆ ಇಲ್ಲ, ಹೊರಗಡೆ ಇದ್ದೆ, ಅದಕ್ಕೆ ಕೇಳಿದೆ. ಇಲ್ಲ, ಇಲ್ಲಿಗೆ ಬಂದಿಲ್ಲ. ಸರಿ ಸಾನವ್ರ, ಅವರು ಫೋನ್ ತೆಗಿತಾ ಇದ್ದಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಸರಿ, ನಾನು ನೋಡ್ಕೊತೀನಿ ಬಿಡಿ. ಅಲ್ಗೂ ಹೋಗಿಲ್ವಂತ? ಇಲ್ಲ ಅಜ್ಜಿ, ಅಲ್ಗೂ ಹೋಗಿಲ್ವಂತೆ. ಇರು, ಇಲ್ಲೆಲ್ಲ ಅವ್ರ ಅಂತ ನೋಡ್ತೀನಿ. ಸ್ನೇಹವ್ರೆ ಸ್ನೇಹವ್ರೆ ನೀವಿವ್ರಿಗೆ ಏನಾಗಬೇಕು? ಡಾಕ್ಟರ್, ನಾನು ಕಂಟಿ ತಂಗಿದಾರಲ್ಲ ಅವ್ರ ಗಂಡ. ನನಗೆ ಸ್ನೇಹ ತಂಗಿ ಥರ. ಓ ಹೌದಾ? ಪುಟ್ಟಕ್ಕನ ಮಗಳು ಸುಮಾನ ನಾನೇ ಮದುವೆ ಆಗ್ತಿರೋದು. ಐ ಆಮ್ ಜಗನ್. ಹಲೋ ಡಾಕ್ಟರ್, ಐ ಆಮ್ ಚಂದ್ರು. ಆ್ಯಕ್ಚುಲಿ ಪುಟ್ಟವ ಕೂಡ ನಮಗೆ ಸಂಬಂಧಿನೇ ಆಗಬೇಕು. ಸ್ನೇಹ ಅವ್ರಿಗೆ ಏನಾಗಿದೆ ಡಾಕ್ಟರ್? ಇವ್ರಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಆಗಿದೆಯಲ್ಲ, ಹಾಗಾಗಿ ಓಡಾಡೋದು ತುಂಬ ಆಯಾಸ ಮಾಡ್ಕೊಳೋದು ಮಾಡಿದ್ರೆ ಹೀಗೆ ಎಫೆಕ್ಟ್ ಆಗುತ್ತೆ. ಡಾಕ್ಟರ್, ನಾನು ರೋಡಲ್ಲಿ ಹೋಗಬೇಕಾದ್ರೆ ಸ್ನೇಹ ಮೂರ್ಛಿತ ಬಿದ್ದಿದ್ಲು. ಇಮಿಡಿಯೇಟ್ ನಾನು ಇಲ್ಲಿ ಕರ್ಕೊಂಬಂದೆ. ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದೀನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಎಚ್ಚರ ಆಗ್ತಾರೆ. ನಾನು ಹೋಗಿ ಎಕೋ ರಿಪೋರ್ಟ್ನ ಕಲೆಕ್ಟ್ ಮಾಡ್ಕೊಬರ್ತೀನಿ. ಸರಿ ಡಾಕ್ಟರ್. ಕಂಟಿಯವ್ರಿಗೆ ತಿಳಿಸಿದ್ರಾ? ಕಾಲ್ ಮಾಡಿದೆ, ಈಸ್ ಆನ್ ದಿ ವೇ. ಓಕೆ. ಸ್ನೇಹ, ನೀರೇನಾದರೂ ಕುಡಿತೀಯಾ? ಬೇಡ. ಇಲ್ಲ ಜ್ಯೂಸ್, ಎಳ್ಳೆನೇನಾದರೂ ಕೊಡ್ಲಾ? ಏನು ಬೇಡ. ವೇಟ್ ವೇಟ್ ವೇಟ್. ಏನಮ್ಮ ಸ್ನೇಹ, ನೀನು ನಿನಗೆ ಹೆಲ್ತ್ ಇಶ್ಯೂ ಇರಬೇಕಾದ್ರೆ ಒಬ್ಬಳೆ ಯಾಕೆ ಓಡಾಡ್ತೀಯಾ? ನೀನು ರಸ್ತೆಲಿ ಬಿದ್ದಿದ್ದು ನೋಡಿ ನನಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಇದ್ದಕ್ಕಿದ್ದಾಗೆ ರೌಡಿಗಳು ಅಟ್ಯಾಕ್ ಮಾಡಿಬಿಟ್ರು. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ತಪ್ಪಿಸ್ಕೊಂಡು ಓಡಬೇಕಾದ್ರೆ ಈಗೆಲ್ಲ ಆಯಿತು. ಹೌದು, ಆ ರೌಡಿಗಳು ನಿನ್ಯಾಕೆ ಎತ್ಕೊಂಡು ಹೋಗ್ತಾ ಇದ್ರು? ನಿನ್ನಿಂದ. ವಾಟ್? ನನ್ನಿಂದನಾ? ನಾನೇನು ಮಾಡಿದೆ?
ರಸ್ತೆ ಮೇಲೆ ಬಿದ್ದಿರೋ ಹುಡುಗಿ ಮೇಲಿರೋ ಕಾಳಜಿ ನಿಮ್ಮ ಹೆಂಡತಿ ಮೇಲೆ ನಿಮ್ಗಿಲ್ವಲ್ಲ ಚಂದ್ರು ಅಣ್ಣ. ಏನು ಹೇಳ್ತಿದ್ಯಾ ಸ್ನೇಹ? ನನಗೆ ಒಂದು ಅರ್ಥ ಆಗ್ತಿಲ್ಲ. ಏನೂ ಗೊತ್ತಿಲ್ಲದಿರೋ ಥರ ನೀವು ನಾಟಕ ಮಾಡ್ಬೋದು, ಆದರೆ ಹಾಗೆ ನಾಟಕ ಮಾಡಕ್ ನನ್ನಿಂದ ಆಗಲ್ಲ. ವಸು ನಿಮ್ಮನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ. ಅಂಥವಳಿಗೆ ನೀವು ಮೋಸ ಮಾಡ್ತಿರೋದು ಸರಿನಾ ಚಂದ್ರು ಅಣ್ಣ? ವಸುಗೆ ನಾನು ಮೋಸ ಮಾಡ್ತಿದ್ದೀನ? ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ದೀರಲ್ಲ, ಸಾಲದಕ್ಕೆ ರೆಸಾರ್ಟಲ್ಲಿ ಒಂದೇ ರೂಮಲ್ಲಿ ಅವಳ ಜೊತೆ ಇದ್ದೀರಲ್ಲ. ಮೊನ್ನೆ ಯಾರೋ ಫೋಟೋ ತೆಗೆದಕ್ಕೆ ಟ್ರೈ ಮಾಡಿದ್ರು ಅಂತ ಒಂದು ಹುಡುಗಿಯಿಂದ ಓಡ್ ಬಂದ್ರಲ್ಲ, ಅದು ಬೇರೆ ಯಾರೂ ಅಲ್ಲ, ನಾನೇ. ವಸು ಜೀವನ ಹಾಳಾಗೋದಕ್ಕೆ ನಾನು ಬಿಡಲ್ಲ ಅಣ್ಣ. ಇವತ್ತು ಹೇಗಾದರೂ ಮಾಡಿ ಅವಳನ್ನ ಹಿಡಿಬೇಕು ಅಂತ ಅವಳನ್ನ ಫಾಲೋ ಮಾಡ್ತಿದ್ದಾಗ ರೌಡಿಗಳನ್ನ ಬಿಟ್ಟು ನನಗೆ ಅಟ್ಯಾಕ್ ಮಾಡಿಸಿದ್ಲು. ಸ್ನೇಹ, ನೀನು ಯಾಕಮ್ಮ ಅವಳನ್ನ ಫಾಲೋ ಮಾಡಕ್ ಹೋದೆ? ನೀವಿಬ್ರು ವಸುಗೆ ಮೋಸ ಮಾಡ್ತಿರೋದನ್ನ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನೆ ಇರೋಕ್ಕಾಗಲ್ಲ ಅಣ್ಣ. ಮನೆಯವರೆಲ್ಲ ನಿಮ್ಮ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ನೀವು ಅವ್ರಿಗೆಲ್ಲ ಇಂಥ ದ್ರೋಹ ಮಾಡ್ಬೋದಾ? ಮನೆಯಲ್ಲಿ ಚಿಂದಂತ ಹೆಂಡತಿ ಇದ್ರು ನೀವು ಆ ಕೂತಿ ಸವಾಸ ಏನಕ್ಕೆ ಮಾಡಿದ್ರಿ? ಸ್ನೇಹ, ನೀನು ಅಂದ್ಕೊಂಡಿರೋ ಹಾಗೆ ಅದು ಬಯಸಿ ಮಾಡಿರೋ ಸಂಘ ಅಲ್ಲ, ಬೆನ್ನಿಗೆ ಬಿದ್ದು ಬೇತಾಳ. ನಾನು ಸಿಕ್ಕಾಕೊಂಡು ಒದ್ದಾಡ್ತಿರೋದೇ ಸಾಕು, ನೀನು ಯಾಕೆ ಅವಳು ಕಣ್ಣಿಗೆ ಬೀಳಕ್ ಹೋದೆ? ಏನು ಹೇಳ್ತಿದ್ದೀರಾ ಅಣ್ಣ? ಅದು ಏನಾಯ್ತು ನಿಮ್ಗೆ? ಏನ್ರಿ ಆಯ್ತು? ಏನ ತೊಂದರೆ ಆಯ್ತಾ? ಉಸಿರಾಡಕ್ ಆಯ್ತೈತಾ? ಕೆಂಬತ್ತೈತಾ? ಏನಾಯ್ತ್ರಿ? ಆಯಾಸ ಆಯ್ತೈತಾ? ರೀ, ನನ್ಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಭಯ ಪಡಬೇಡ ಕಂಟಿ, ಈಗ ತಾನೇ ಡಾಕ್ಟರ್ ಜಗನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಜಗನ್ನ? ಯಾರು ನಮ್ಮ ಸುಮ್ಮಂಗೆ ನೋಡಿರೋ ಹುಡುಗನ? ಹೌದು ರೀ, ಅವರಿದ್ದೇ ಹಾಸ್ಪಿಟಲಲ್ಲಿ ಹಾರ್ಟ್ ಸರ್ಜನ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸದ್ಯಕ್ಕೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಕಂಟಿ. ಅಲ್ಲ ಬಾಬಾ, ನೀ ಫೋನ್ ಮಾಡಿದ್ ಕೇಳಿ ಏಟ್ ಗಾಬರಿ ಆಯ್ತು ಗೊತ್ತಾ? ಎದ್ನೋ ಬಿದ್ದಂತ ಓಡ್ ಬಂದೆ. ರೀ, ಏನ್ರಿ ನೀವು ಒಬ್ಬೊಬ್ರು ಯಾಕೆ ಓಡಾಡ್ತೀರಾ? ಆರೋಗ್ಯ ನೋಡ್ಕೋಬೇಕು ತಾನೆ. ರೀ, ನನಗೇನೂ ಆಗಿಲ್ಲ, ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ. ನಿಮ್ಗೇನಾದ್ರೆ ನನ್ನ ಕೈಲಿ ತಡ್ಕೊಳಕ್ ಆಗಿಲ್ಲ.